ಸರ್ ನೀವು ಹೇಳಿದ್ರಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ರೈಸ್ ಮಾಡಿದ್ರಿ, ರಿಯಲಿ ಅಪ್ರಿಷಿಯೇಬಲ್. ಯಾಕಂತ ಹೇಳಿದ್ರೆ ಇವತ್ತು ಅಂತಹ ಚರ್ಚೆ ಆಗಬೇಕಾಗಿದೆ, ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಮಾತನಾಡ್ತಾ ಇರೋದು ರಿಯಲಿ ಇಟ್ಸ್ ಅ ಪ್ರೋಗ್ರೆಸಿವ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಮುಸ್ಲಿಂ ಸಮುದಾಯ ನೀವು ಹೇಳಿದ್ರಿ ಬಹಳಷ್ಟು ಅನಕ್ಷರಸ್ಥರಿರುವಂಥ ಸಮುದಾಯ. ನ್ಯಾಷನಲ್ ಪಾರ್ಟೀಸ್ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ನಮ್ಮ ಸಮುದಾಯದಲ್ಲೇ ಒಂದು ಮೆಚುರಿಟಿ ಇಟ್ಕೊಂಡು ಪ್ರಬುದ್ಧತೆಯಿಂದ ಬಿಹೇವ್ ಮಾಡಬೇಕಾಗಿತ್ತು, ಅದಿಲ್ಲ ಅಂತ. ಈ ಕೆಲಸವನ್ನು ಮುಸ್ಲಿಂ ಧರ್ಮಗುರುಗಳು ಎಷ್ಟು ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕಿದೆಯಾ? ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈ ವಿಚಾರವನ್ನ? ಮುಸ್ಲಿಂ ಧರ್ಮಗುರುಗಳು ಏನ್ ಮಾಡ್ತಾ ಇದಾರೆ, ಅವರು ಕೂಡ ವೆಯ್ಟ್ ಅಂಡ್ ವಾಚ್ ಮಾಡ್ತಾ ಇದಾರೆ. ಏನ್ ವೆಯ್ಟ್ ಅಂಡ್ ವಾಚ್ ಅಂದ್ರೆ ಈ ಪಬ್ಲಿಕ್ ಒಪಿನಿಯನ್ ಯಾವ ಕಡೆ ಇದೆಯೋ ಅದರ ವಿರುದ್ಧ ಅವ್ರು ಮಾತಾಡಲ್ಲ. ಇದು ಮುಸ್ಲಿಂ ಲೀಡರ್ಶಿಪ್, ಇವತ್ತಿನ ಮುಸ್ಲಿಂ ಅಂದ್ರೆ ಸ್ಕಾಲರ್ಸಿನ ಮೈಂಡ್ ಸೆಟ್ ಆಗಿದೆ. ಸೊ ಹಾಗಾಗಿ ಕ್ಲಿಯರ್ ಡೈರೆಕ್ಷನ್ ಹೋಗಲ್ಲ. ಯಾಕಂತ ಹೇಳಿದ್ರೆ ದ ಪಬ್ಲಿಕ್ ಇಸ್ ರೂಲಿಂಗ್. ಮುಸ್ಲಿಂ ಡಾಮಿನೇಷನ್ ಎಲ್ಲಿದೆ ಅಂದ್ರೆ ಪಬ್ಲಿಕ್ನ ಏನೋ ಒಂದು ವ್ಯೂಸ್ ಇದೆಲ್ಲ ಅದಕ್ಕೆ ಜಾಸ್ತಿ ಗೌರವ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆನೇ ಕೊಟ್ಬಿಡ್ತೀನಿ. KG DJ ಹಳ್ಳಿ ನನಗೆ ನಡೆದಿರೋದು ಏನಂದ್ರೆ, ಇಟ್ ವಾಸ್ ನಾಟ್ ಡೈರೆಕ್ಷನ್ ಗಿವನ್ ಬೈ ಎನಿ ಪೊಲಿಟಿಕಲ್ ಲೀಡರ್. ಯಾವುದೇ ಒಬ್ಬ ಪೊಲಿಟಿಕಲ್ ಲೀಡರ್ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಲ್ಲ. ಅದು ಪಬ್ಲಿಕ್ ಫೀಲಿಂಗ್ ಆಯ್ತು. ಆ ಪಬ್ಲಿಕ್ ಫೀಲಿಂಗ್ ವಿರುದ್ಧವಾಗಿ ನೀವು ಮಾಡಿದ್ದು ತಪ್ಪಂತ ಯಾವುದೇ ಒಬ್ಬ ಮುಸ್ಲಿಂ ಪಂಡಿತ ಓಪನ್ ಆಗಿ ಬಂದು ಇವರೆಲ್ಲ ಮಾಡಿದ ತಪ್ಪಂತ ಘೋಷಿಸಲಿಲ್ಲ, ಎಕ್ಸೆಪ್ಟ್ ಉಮರ್ ಶರೀಫ್. ಹೌದು, ಇದು ನಾನು ಇವಾಗ ಓಪನ್ ಆಗಿ ಮಾತಾಡ್ತೀನಿ. ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕಂದ್ರೆ ಅವರೇ ಕೊಡಬೇಕಾಗಿತ್ತು. ಅವ್ರು ಏನು ಮಾತಾಡಿದಂದ್ರೆ, ಯಾಕೆ ಪೊಲೀಸು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಲೇ ಮಾತಾಡಿದ್ರು ಹೊರತು ಯಾಕೆ ನೀವು ನಿಮ್ಮ ಕರ್ತವ್ಯನ ಮಾಡಿಲ್ಲ ಅಂತ ಅದನ್ನೇ ಮಾತಾಡಿದ್ರು. ಅದು ಬಿಟ್ಟು ನಮ್ಮವರು ತಪ್ಪು ಮಾಡಿದ್ದಾರೆ, ಇವ್ರು ಮಾಡಬಾರ್ದಿತ್ತು, ಇವ್ರಿಗೆ ಶಿಕ್ಷೆ ಕೊಡಬೇಕು, ಇವ್ರಿಗೆ ಏನು ದೇ ಹ್ಯಾವ್ ಟು ಬಿ ಪನಿಷ್ಡ್ ಅಂತ ಯಾವುದೇ ಒಬ್ಬ ಮೌಲ್ವಿ ಮಾತಿಂದ ಕೇಳಿದ್ರ? ಹ್ಯಾವ್ ಯು ಹರ್ಡ್ ಇಟ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಸರ್. ವಾಟ್ ಇಸ್ ದ ಮೇಜರ್ ಅಂದ್ರೆ ನೋಡಿ, ಅವ್ರಿಗೂ ಕೂಡ ಈ ಮುಸ್ಲಿಂ ಸಮಾಜದಲ್ಲಿ ನಡೆಯುತ್ತಕ್ಕಂತಹ ತಪ್ಪುಗಳನ್ನ ತಿದ್ದು ಮಾಡಬೇಕಂತ ಅವ್ರಿಗೆ ಆಸಕ್ತಿ ಇದೆ. ವಾಟ್ ಇಸ್ ಸ್ಟಾಪಿಂಗ್ ದೆಮ್? ಸ್ಟಾಪಿಂಗ್ ಅಂದ್ರೆ ನಾವು ಏನಾದ್ರೂ ಮಾತಾಡಕ್ ಹೋದ್ರೆ ಪಬ್ಲಿಕ್ ನಮ್ಮ ವಿರುದ್ಧ ಹೋಗ್ತಾರೆ. ಪಬ್ಲಿಕ್ ನಮ್ಮ ವಿರುದ್ಧ ಹೋಗಿದ್ರೆ ರಾಜಕಾರಣಿಗಳು ಕೂಡ ನಮ್ಮ ವಿರುದ್ಧ ಹೋಗ್ತಾರೆ. ಸರ್, ಹೂ ಇಸ್ ಪಬ್ಲಿಕ್ ಅಂಡ್ ಅಲ್ಲ, ಯಾಕೆ ಈಗ ಆ ಭಯ ಇದೆ. ವೈ ದಟ್ ಇಸ್ ವೈ ದಟ್ ಫಿಯರ್? ಯಾಕೆ ಆ ಹೆದರಿಕೆ, ಯಾಕೆ ಆ ಭಯ, ಯಾಕೆ? ಅದು ಈಮಾನಿನ ಸ್ವಲ್ಪ ವೀಕ್ನೆಸ್. ಅಂದ್ರೆ ದೇವರ ಮೇಲೆ ನಿಜವಾಗ್ಲೂ ಹೈಡಿಂಗ್ ಸಮಥಿಂಗ್ ಇಲ್ಲ, ಏನಿಲ್ಲ, ಹೈಡ್ ಮಾಡ್ತಾ ಇಲ್ಲ, ಯಾವುದೇ ಹೈಡ್ ಮಾಡ್ತಿಲ್ಲ, ಓಪನ್ ಆಗಿ ಮಾತಾಡ್ತೀನಿ. ನೋಡಿ, ದೇವರ ಬಗ್ಗೆ ನಿಜವಾಗ್ಲೂ ಭಯ ಇದ್ರೆ ಅವನನ್ನ ಮಾತ್ರ ಭಯ ಪಡೋರಾಗಿದ್ರೆ ಜನರಿಗೆ ಭಯ ಪಡೋಲ್ಲ, ಇಲ್ಲ ರಾಜಕಾರಣಿಗಳಿಗೆ ಭಯ ಪಡಲ್ಲ. ಇವಾಗ ನಮ್ಮ ಮನಸ್ಸಲ್ಲಿ ಇರೋದು ಮಾತಾಡ್ಬಿಡ್ರಿ. ಇವಾಗ ನಾವು ಕ್ಲೋಸ್ ರೂಮ್ ನಲ್ಲಿ ಇರುವಾಗ ಎಲ್ಲ ಓಪನ್ ಆಗಿ ಮಾತಾಡ್ಕೊಂಡು ಟಿವಿ ಮುಂದೆ ಬರುವಾಗ ಇಲ್ಲ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕಂತ ಹೇಳ್ಕೊಂಡಿದ್ರೆ ಅಂದ್ರೆ ಪಾಲಿಶ್ ಅಂತಿಲ್ಲ, ಸತ್ಯ ಆಚೆ ಬರ್ತಿಲ್ಲ. ಇದೊಂದು. ಎರಡನೇ ವಿಷಯ, ದಾವಣಗೆರೆ ನಲ್ಲಿ ಸೌತ್ ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಯಾಕಂದ್ರೆ ಆ ಹಣ ಹಂಚಿಬಿಟ್ಟಿದ್ದಾರೆ. ನೋಡಿ, ಮಲ್ಲಿಕಾರ್ಜುನ ಹೇಳಿದ್ರು, ಮಾತುಕೊಳ್ಬಿಡಿ. ಮಲ್ಲಿಕಾರ್ಜುನ ಹೇಳಿದ್ರು, ಈ ಮುಸ್ಲಿಂ ಸಮಾಜ ಹೆಂಗಂದ್ರೆ 500 ರೂಪಾಯಿ ವೋಟ್ ತಗೊಂಡು ವೋಟ್ ಹಾಕ್ತಾರೆ, ಹಂಗೆ ಓಪನ್ ಆಗಿ ಹೇಳಿದಾರ. ಅನುಭವ ಅವ್ರಿಗೆ ಇದೆ ಸರ್. ಇದು ನಾನು ಮೀಡಿಯಾ ರಿಪೋರ್ಟ್ ಹೇಳಿದಂಗೆ ನಾನು ಕೇಳಿದ್ದೀನಿ. ಯಾವ ಪಕ್ಷದವ್ರು ಏನು ಆಮಿಷ ಒಡ್ಡಲ್ವಾ? ಈಗ ಅದು ಜನಜನಿತ ಆಗಿದೆ. ಬಿಜೆಪಿ ಅವರು ಹಂಚಲ್ವಾ? ಅಲ್ಲ, ಗೊತ್ತಿಲ್ಲ. ಇವರು ಆನ್ ರೆಕಾರ್ಡ್ಸ್ ಏನಿದೆ ಅದನ್ನ ಮಾತಾಡೋಣ ಅಲ್ವಾ? ಅಥವಾ ಯಾರೇ ಹಂಚಿದ್ರು ಅದನ್ನ ಕಾಂಗ್ರೆಸ್ ಈಗ ಕಾಂಗ್ರೆಸ್ಗೆ ಮಸಿ ಬಳಿಯೋ ಕೆಲಸವನ್ನು ಮಾಡಬಹುದು, ಇರ್ಬೋದು. ಓಕೆ, ಫಾರ್ ಟೈಮ್ ಬೀಯಿಂಗ್ ಅಲ್ಲ, ಅದನ್ನ ಬಿಟ್ಟು ನಾವು ಮಾತಾಡೋಣ. ಅದನ್ನ ಬಿಟ್ಟು ಮಾತಾಡೋಣ. ಉಮರ್ ಶರೀಫ್ ಹೇಳ್ತಾನೆ, ಈಗ ಉಮರ್ ಶರೀಫ್ ಹೇಳ್ತಾನೆ 500 ರೂಪಾಯಿ ಕೊಟ್ರೆ ಅಲ್ಲಿರೋ ಮೆಜಾರಿಟಿಗಳು ವೋಟ್ ಹಾಕ್ತಾರೆ ಕಾಂಗ್ರೆಸ್ಗೆ. ಅಲ್ಲಿ ಮುಸ್ಲಿಮ್ಸ್ ವಿಡಿಯೋ ಇದೆ ಸ್ವಾಮಿ, ನೀವು ನೋಡಿ. ಯಾವ ಮುಸ್ಲಿಂ ಸರ್? ಸಲಾಂ ಟಿವಿ ನೋಡಿ. ಸಲಾಂ ಟಿವಿ ನಲ್ಲಿ ಅಲ್ಲಿರೋ ತಕ್ಕಂತ ಹೆಂಗಸರು ಹೇಳ್ಕೊತಾರೆ, ನಮ್ಗೆ 500 ರೂಪಾಯಿ ಕೊಟ್ರೇನೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಟ್ಸ್ ದೇರ್ ಆನ್ ರೆಕಾರ್ಡ್. ಸರ್, ಒಂದೊಂದು ಮಾತು ಮುಗಿಸ್ಬಿಡ್ತೀನಿ. ಸತ್ಯ ಮಾತಾಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ನೋಡಿ ಅಬ್ದುಲ್ ಜಬ್ಬಾರ್ ಅವ್ರ ಹೇಳಿಕೆ ನೋಡಿ, ಮಲ್ಲಿಕಾರ್ಜುನ ನಮ್ಮ ಮನೆಗೆ ಬಂದಿಲ್ಲ, ಆದ್ರಿಂದ ನಾನು ರಿಸಿಗ್ನೇಷನ್ ಕೊಡ್ತೀನಿ. ಇದೇನ್ರಿ ಇದು? ಚಿಕ್ಕ ಮಕ್ಕಳ ತರ ನಿರ್ಧಾರ ತಗೋತಾ ಇದಾರೆ. ಮಲ್ಲಿಕಾರ್ಜುನ ಅವ್ರ ಮನೆಗೆ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬೇಕಿತ್ತು. ಮಲ್ಲಿಕಾರ್ಜುನ ಅವರು ಯಾಕೆ ಬಂದಿಲ್ಲ? ಅವ್ರಿಗೆ ಎಷ್ಟೋ ಕೆಲಸ ಇರ್ಬೋದಿತ್ತು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು.
ಎಷ್ಟೋ ಇರ್ಬೋದು ರೀ ಸ್ವಾಮಿ, ಅವ್ರು ಈ ಬೇರೆ ಒಂದು ಅಪಾಯಿಂಟ್ಮೆಂಟ್ ಇರ್ಬೋದು, ಇಲ್ಲ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿತ್ತು. ದೇರ್ ಆರ್ ಸೋ ಮೆನಿ ರೀಸನ್ಸ್. ಅದಿಲ್ಲದೆ ಇಲ್ಲ ಅವ್ರ ಮನೆಗೆ ಬಂದಿಲ್ಲ ಆದ್ದರಿಂದ ನಾನು ರಿಸೈನ್. ಅಲ್ಲ, ಒಂದು ಕನ್ಫ್ಯೂಷನ್ ಉಂಟಾಗ್ತಾ ಇದೆ ಉಮರ್ ಶರೀಫ್ ಅವ್ರ ಮಾತಿಂದ ನನಗೆ. ಅಬ್ದುಲ್ ಜಬ್ಬಾರ್ ಅವರೇ, ನೀವು ಎಂತ ಲೀಡರ್ ಆಗಿರ್ಬೇಕಿತ್ತು, ನೀವೇನು ಇಂತಹ ಒಂದು ಚಿಕ್ಕ ಮಕ್ಕಳ ತರ ನೀವು ರಿಸಿಗ್ನೇಷನ್ ಮಾಡಕ್ಕೆ ನಿಮಗೆ ತಗೊಂಡ್ ಬಂದ್ರು? ಇಲ್ಲ, ಇಂಥ ಒಂದು ನಿರ್ಧಾರ ತಗೊಳಕ ಬಚ್ಚೋಕೆ ಜೈಸೆ ಹರ್ಕತ್ ಕರ್ರೆ ಬೈ. ಇದು ಉರ್ದುನಲ್ಲಿ ಇರ್ಬೇಕಂದ್ರೆ ಹಿಂಗೆ ಇರ್ಬೇಕಂತ ಚಿಕ್ಕ ಮಕ್ಕಳ ತರ ಅವರು ಬಂದು ನಿರ್ಧಾರ ತಗೊಳ್ಳಿ, ನಮ್ಗೆ ಅಸಹ್ಯ ಅನ್ಸುತ್ತೆ. ವಾಟ್ ಈಸ್ ದ ರೀಸನ್ ನೋಡ್ರಿ? ಅಲ್ಲ, ಬೇರೆ ಏನೋ ಇರ್ಬೋದಲ್ಲ ಸರ್ ನೋಡಿ, ಪಕ್ಷದಿಂದ. ಇದು ಕಾಂಗ್ರೆಸ್ ಸುರ್ಜೇವಲ, ವೈ ಇಸ್ ಹಿ ಪೋಕಿಂಗ್ ಹಿಸ್ ನೋಸ್ ಇನ್ ಟು ರೀಜನಲ್ ಪೊಲಿಟಿಕ್ಸ್ ಸೋ ಮಚ್? ಇಲ್ಲಿರೋತಕ್ಕಂಥ ಪ್ರಾಬ್ಲಮ್ ಅನ್ನ ಇಲ್ಲಿರೋತಕ್ಕಂಥವ್ರು ಅದಕ್ಕೆ ಬಗೆಹರಿಸಕ್ಕೆ ಅವ್ರ ಮುಂದೆ ಬರಲಿ. ಅಲ್ಲಿ ಇದ್ಕೊಂಡು ಜಮೀರ್ ಅಹಮದ್ ಮೇಲೆ ಮೊನ್ನೆ ಏನೋ ಒಂದು ತಪ್ಪಾಗಿ ಮಾತಾಡ್ಬಿಟ್ಟು ಇವತ್ತು ಬಂದು ಹೀಸ್ ಅವ್ರ ಹೀರೋ ಅಂತ ಹೇಳ್ಕೊಳ್ತಾರೆ. ಯಾರು? ಸೇಮ್ ಸುರ್ಜೇವಾಲಾ. ಇವಾಗ ಅರ್ಥ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನೀವು? ಈ ಡಬಲ್ ಸ್ಟ್ಯಾಂಡರ್ಡ್ ಕಿಂತ ಯಾಕೆ ನಿಮ್ ವರ್ಡ್ ಮೇಲೆ ನೀವೇ ಬೆಲೆ ಕೊಡ್ತಿಲ್ಲ? ನಿನ್ನೆ ಒಂದು ಮಾತಾಡ್ತಿದ್ರಿ, ಇವತ್ತೊಂದು ಮಾತಾಡ್ತೀರಿ. ಸರಿಯಾಗಿ ಅದನ್ನ ಅರ್ಥೈಸ್ಕೊಂಡು, ಅದಕ್ಕೆ ರಾಜಕಾರಣ ಅನ್ನೋದಲ್ವಾ ಸರ್? ಅದಕ್ಕೆ ಅಂದ್ರೆ ನೋಡಿ, ಕಾಂಗ್ರೆಸ್ ನೀವು ಹೇಳಿದ್ರಿ ವಿ ಹ್ಯಾವ್ ಸಫರ್ಡ್ ಅ ಲಾಟ್. ಮುಸ್ಲಿಂ ಸಮಾಜ ಬಂದು ಕಾಂಗ್ರೆಸ್ ಅಡಿಯಲ್ಲಿ ಬಹಳ ಸಫರ್ ಆಗಿದ್ದೀವಿ ಅಂತ ನೀವು ಇವಾಗ ಜಸ್ಟ್ ಅವ್ರ ಹತ್ರ ಮಾತಾಡ್ತೀರಿ. ಮಾತಾಡುವಾಗ ನಾನು ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಏನು ನಮ್ಗೇನು ದೋಸ್ತಿಲ್ಲ, ಫಾರ್ ಎವರ್ ದೋಸ್ತಾಗಿರೋದಂತ ಏನಿಲ್ಲ. ಇವತ್ತಿಗೆ ನಮ್ಗೆ ಬೇಕಾಗಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವ್ರು ವೋಟ್ ಮಾಡಿದ್ರು. ನಾನು ರೋಡ್ ಸರಿಗಿಲ್ಲ, ಏನು ರೀ ರೋಡ ಇದು? ಹೈವೇ ರೋಡ್ನಲ್ಲಿ ನೋಡಿ, ಮೇನ್ ರೋಡ್ನಲ್ಲಿ ಎಲ್ಲ ಕಡೆನೂ ಇದಿದೆ, ದೇರ್ ಏನು ಪಾಟ್ ಹೋಲ್ಸ್ ಇದೆ ಸ್ವಾಮಿ. ಏನು ಎಷ್ಟೋ ಜನರು ಕೆಳಗೆ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರಿಗೇನು ಇದಿಲ್ಲ, ಕಾಲೇಜ್ ಇಲ್ಲ. ವಾಟ್ಸ್ ಹ್ಯಾಪ್ನಿಂಗ್? ಎಲ್ಲ ಕಡೆನೂ ಎಲ್ಲೋ ಒಂದು ಕಡೆ ಇವ್ರಿಗೆ ನೋಡಿ ಗಾರ್ಬೇಜು ಕ್ಲಿಯರೆನ್ಸ್ ಆಗ್ತಿದ್ಯಾ? ನನಗೇನೋ ವಿ ಆರ್ ಮಿಸ್ಸಿಂಗ್ ಎಸ್ ಎಂ ಕೃಷ್ಣ ಅಟ್ಲೀಸ್ಟ್ ಅವ್ರು ಮಾತಾಡ್ತಿದ್ರು, ವಿ ವಿಲ್ ಮೇಕ್ ಏನು ಬ್ಯಾಂಗ್ಳೂರ್ ಸಿಟಿ ಸಿಂಗಪೂರ್ ಅಂತ ಒಂದು ಮಾತು ಹೇಳಿದ್ರು. ವಿ ಲವ್ ಎಸ್ ಎಂ ಕೃಷ್ಣ ಫಾರ್ ದಟ್. ಬಟ್ ಸಿ ಸಿದ್ದರಾಮಯ್ಯ ಅವರೇ, ಎಷ್ಟೋ ಮಾತಾಡಿದಿರಿ, ನಿಮ್ಮ ಮೇಲೆ ಅತಿ ಗೌರವ ಇದೆ, ಬಟ್ ವಿ ಆರ್ ನಾಟ್ ಸೀಯಿಂಗ್ ದ ರಿಸಲ್ಟ್ಸ್. ಓಕೆ. ಅಲ್ಲ, ಅಂದ್ರೆ ನನಗೆ ಒಂದು ಕನ್ಫ್ಯೂಷನ್ ಆಗ್ತಿದೆ ಸರ್. ಉಮರ್ ಶರೀಫ್ ಸರ್, ಲೀಡರ್ಸ್ ಬೇಕಿಲ್ಲ. ಉಮರ್ ಶರೀಫ್ ಸರ್, ನಮ್ಮ ರಾಜ್ಯಕ್ಕೆ ನೀವೇನ್ ಮಾಡ್ತೀರಾ ಅದೇ ನನಗೆ ಬೇಕಾಗಿರೋದು. ಉಮರ್ ಶರೀಫ್ ಸರ್, I don't want Muslim representation. I want development in Karnataka. ಉಮರ್ ಶರೀಫ್ ಯಾರೇ ಆಗ್ಲಿ ಮಾಡ್ಲಿ. ಐ ಗಾಟ್ ಇಟ್. ನಿಮಗೆ ಸಮಾಜವನ್ನು ಜ್ಞಾಪಿಸ್ಕೊಂಡಾಗ ಏನಪ್ಪ ಇವರು ಅಧಿಕಾರದಲ್ಲಿದ್ದಾರೆ, ಆಡಳಿತ ನಡೆಸ್ತಾ ಇದ್ದಾರೆ, ಬರೀ ಸ್ವಾರ್ಥ, ದುಡ್ಡು, ಜಾತಿ ಇದರಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ ಅನ್ನುವ ಕನ್ಸರ್ನ್ ನನಗೆ ಗೊತ್ತಾಗ್ತಾ ಇದೆ. ಓಕೆ, ಐ ಅಪ್ರಿಷಿಯೇಟ್ ಇಟ್.